ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮಿಸ್ಟರ್ ಮಿಸ್ಸಸ್ ಲಕ್ಷ್ಮಿ ಅರುಣ್ ವ್ಲಾಗ್ಸ್. ಎಲ್ಲರೂ ತುಂಬಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಈ ವ್ಲಾಗ್ನ ಶುರು ಮಾಡ್ತಿದ್ದೀನಿ. ದಿ ನರಿಷ್ಡ್ ಮಾಮ್ ಚಾಲೆಂಜ್ ಡೇ 2. ಇವತ್ತು ಭಾನುವಾರ, ಪ್ರಪಂಚದಲ್ಲಿ ಎಲ್ಲ ಕಡೆ ಎಲ್ಲರಿಗೂ ರಜೆ ದಿನ. ಈ ಭಾನುವಾರದ ಹಿಂದ್ಗಡೆ ಕೂಡ ಒಂದು ದೊಡ್ಡ ಕಹಿ ಸತ್ಯ ಇದೆ ಅಂತ ಹೇಳಿದ್ರೆ ನಂಬ್ತೀರಾ? ಮನೆಯವ್ರಿಗೆಲ್ಲ ಭಾನುವಾರದ ರಜೆ ದಿನ ಅಂತ ಹೇಳಿದ್ರೆ ಮನೇಲಿರೋ ತಾಯಿಗೆ ಅಥವಾ ಹೆಣ್ಣಿಗೆ ಮಾತ್ರ ಇದು ತುಂಬಾ ಕೆಲಸ ಇರೋವಂಥ ದಿನ. ವರ್ಕ್ ಲೋಡ್ ಅಂತೂ ತುಂಬಾ ಜಾಸ್ತಿ ಇರುತ್ತೆ. ಎಲ್ಲರೂ ರೆಸ್ಟ್ ಮಾಡೋವಂಥ ಈ ದಿನದಲ್ಲಿ ನಾವು ಫ್ಯಾಮಿಲಿಗೋಸ್ಕರ ಸ್ಪೆಷಲ್ ಆಗಿರೋವಂಥ ಅಡುಗೆ ಮಾಡ್ತಾ ಕಿಚನಲ್ಲಿ ಗಂಟೆಗಟ್ಟಲೆ ಕಾಲ ಕಳಿಬೇಕಾಗತ್ತೆ. ವೆಜಿಟೇರಿಯನ್ಸ್ ಆಗಿರಲಿ ಅಥವಾ ನಾನ್ ವೆಜಿಟೇರಿಯನ್ಸ್ ಆಗಿರಲಿ, ಭಾನುವಾರ ಬಂತು ಅಂತ ಹೇಳಿದ್ರೆ ಫ್ಯಾಮಿಲಿಯಲ್ಲಿ ಅಮ್ಮ ಏನಾದರೂ ಸ್ಪೆಷಲಾಗಿ ಮಾಡಿಕೊಡು ಅಂತ ಕೇಳೋವಂಥ ಮಕ್ಕಳಿರ್ತಾರೆ. ಮತ್ತು ಸ್ವಲ್ಪ ಜನ ಹಸ್ಬೆಂಡ್ಸು ಏನು ಮಾಡ್ತಾರೆ ಅಂತ ಹೇಳಿದ್ರೆ, ಏನೂ ಅಡುಗೆ ಮಾಡಬೇಡ ಬಿಡಮ್ಮ, ನಾನು ಹೊರಗಡೆಯಿಂದ ತರಿಸ್ತೀನಿ ಅಂತ ಹೇಳೋರು ಇರ್ತಾರೆ. ಆದರೆ ಸ್ವಲ್ಪ ಜನ ಗಂಡಂದರು ಇವತ್ತೇನೇ ಸ್ಪೆಷಲ್ಲು, ಏನು ನಾನ್ ವೆಜ್ ಮಾಡೋಣ ಅಂತ ಕೇಳೋರು ಇರ್ತಾರೆ. ನನ್ನ ಗಂಡ ಸೆಕೆಂಡ್ ಟೈಪು. ಚಿನ್ನುಗೆ ಆಚೆನೂ ತಿಂದ ಅಭ್ಯಾಸ ಇಲ್ಲ, ನಾನು ಅಭ್ಯಾಸನ ಕಲ್ಟಿವೇಟ್ ಮಾಡಲಿಲ್ಲ. ಎಲ್ಲ ಹೆಂಗಸರು ಹೊರಗಡೆ ತಂದು ತಿನ್ನೋರು ಲೇಸಿ ಅಂತನೂ ಅಲ್ಲ. 3 ಹೊತ್ತೂ ನಾವು ಹೊರಗಡೆ ತರಿಸಿ ತಿನ್ನೋದಕ್ಕೂ ಆಗೋದಿಲ್ಲ. ಬಟ್ ಒನ್ಸ್ ಇನ್ ಅ ವೈಲ್ ಹೆಂಡ್ತಿಗೋಸ್ಕರ ರೆಸ್ಟ್ ಕೊಡೋದಕ್ಕೆ ಅಥವಾ ತಾಯಿಗೋಸ್ಕರ ರೆಸ್ಟ್ ಕೊಡೋದಕ್ಕೆ ಆ ರೀತಿ ಮಾಡೋದ್ರಲ್ಲಿ ಏನೂ ತಪ್ಪಿಲ್ಲ ಅಂತ ನನ್ನ ಭಾವನೆ. ಯಾವುದಾದ್ರೂ ಒಂದು ಭಾನುವಾರ ನಮಗಾದರೂ ರೆಸ್ಟ್ ಬೇಕು ಅಂತ ಅನಿಸುತ್ತೆ ಅಲ್ವಾ? ನೀವೇನಂತೀರಾ? ಕಮೆಂಟ್ ಮಾಡಿ. ಇದಾದರೂ ಪರವಾಗಿಲ್ಲ. ಇನ್ನು 3ನೇ ಕ್ಯಾಟಗರಿ ಗಂಡಸರಿರ್ತಾರೆ, ಕೇಳಲ್ಲ ಮಾಡಲ್ಲ, ಏನೋ ಒಂದು ತಂದಾಕ್ಬಿಟ್ಟು ನೀನು ಇದನ್ನೇ ಮಾಡಬೇಕು ಅಂತ ಹೇಳೋರು ಇರ್ತಾರೆ. ನಿಮ್ಮ ಮನೇಲಿರೋವಂಥ ಗಂಡಸರು ಫಸ್ಟ್ ಟೈಪಾ, ಸೆಕೆಂಡ್ ಟೈಪಾ ಅಥವಾ ಥರ್ಡ್ ಟೈಪಾ? ಕಮೆಂಟ್ನಲ್ಲಿ ತಿಳಿಸೋದು ಮರಿಬೇಡಿ. ಮನೆಯವ್ರ ಖುಷಿಯಲ್ಲೇ ನಮ್ಮ ಖುಷಿ ಇದೆ ನಿಜ, ಆದರೆ ದಣಿವೆ ಹರಿದಿರೋ ಅಂಥ ದುಡಿಮೆಗೆ ವಿಶ್ರಾಂತಿನೇ ಇಲ್ಲ. ನಮ್ಮ ನೋವು, ನಮ್ಮ ಶ್ರಮ ಯಾರ ಕಣ್ಣಿಗೂ ಕಾಣಿಸ್ತಿಲ್ಲ ಅಲ್ವಪ್ಪ ಅಂತ ಕೊರಗ್ತಾ ಇರೋವಂಥ ಹೆಣ್ಣು ಜೀವಗಳು ಎಷ್ಟೊಂದಿದ್ದಾವೆ. ಅದರಲ್ಲಿ ನೀವು ಕೂಡ ಒಬ್ಬರ. ಹೆಣ್ಣನ್ನ ಇನ್ವಿಸಿಬಲ್ ಲೇಬರ್ ಅಂತ ಹೇಳಿದ್ರೂ ತಪ್ಪಾಗೋದಿಲ್ಲ. ಮನೇಲಿ ಎಲ್ಲನೂ ಸರಿಯಾಗಿ ನಡೀತಿದೆ ಅಂತ ಹೇಳಿದ್ರೆ ಅದ್ರ ಹಿಂದ್ಗಡೆ ಒಂದು ಹೆಣ್ಣಿನ ಮೆದುಳು ನಿರಂತರವಾಗಿ ಕೆಲಸ ಮಾಡ್ತಾನೇ ಇರುತ್ತೆ. ಕೇವಲ ಅಡುಗೆ ಮನೆ ಕೆಲಸ ಅಲ್ಲ, ಮನೇಲಿ ಕಸ ಗುಡಿಸೋದ್ರಿಂದ ಹಿಡಿದು ಮನೇಲಿ ಉಪ್ಪು ಖಾಲಿಯಾಗಿರೋವರೆಗೂ ಅವಳು ಮೆಂಟಲಿ ತುಂಬಾ ಸ್ಟ್ರೆಸ್ಫುಲ್ಲಾಗಿರ್ತಾಳೆ. ಯಾಕೆ ಅಂತ ಹೇಳಿದ್ರೆ ಅತಿ ಸಣ್ಣದಾಗಿರೋವಂಥ ಇನ್ಫಾರ್ಮೇಷನಿಂದ ಹಿಡಿದು ದೊಡ್ಡ ಇನ್ಫಾರ್ಮೇಷನ್ವರೆಗೂ ನಮ್ಮ ಮೈಂಡಲ್ಲಿ ನಾವು ಸ್ಟೋರ್ ಮಾಡ್ಕೊಂಡಿರ್ಬೇಕಲ್ವ ಯಾವಾಗ್ಲೂ. ಮನೇಲಿ ಯಾವ ವಸ್ತು ಖಾಲಿಯಾಗಿದೆ, ಯಾವಾಗ ಯಾರಿಗೇನು ಬೇಕೋ ಇದನ್ನೆಲ್ಲ ನೆನ್ಪಿಟ್ಕೊಳ್ಳೋದು ಕೂಡ ಒಂದು ದೊಡ್ಡ ಕೆಲಸನೇ ಅಲ್ವಾ? ನಾವೇನಾದರೂ ಒಂದು ಚೂರು ಮರ್ತೋದ್ವಿ ಅಂತ ಹೇಳಿದ್ರೆ ಆ ದಿನವೇ ಒಂಥರ ಗಜಿಬಿಜಿ ಅಂತ ಆಗೋಗ್ಬಿಡುತ್ತೆ. ಒಂದು ಟೂತ್ ಪೇಸ್ಟೇ ಇರಲಿ, ನಾವು ಡೇನ ಸ್ಟಾರ್ಟ್ ಮಾಡೋವಾಗ ಟೂತ್ ಪೇಸ್ಟು ಖಾಲಿಯಾಗಿತ್ತು, ತರೋದಕ್ಕೆ ಮರ್ತೋದ್ವಿ ಅಂತ ಹೇಳಿದ್ರೆ ಅದು ಯಾವ ರೀತಿಯಾಗಿ ಸ್ಟ್ರೆಸ್ನ ಕ್ರಿಯೇಟ್ ಮಾಡುತ್ತೆ. ಮನೇಲಿರೋರ್ಗೆಲ್ಲರಿಗೂ ಅಲ್ಲಿಂದನೇ ಕಿರಿಕಿರಿ ಸ್ಟಾರ್ಟ್ ಆಗಿಬಿಡುತ್ತೆ. ಸೊ ಆಗ ಹೋಗಿ ಶಾಪಲ್ಲಿ ತರಬೇಕು ಅಂತ ಹೇಳಿದ್ರೆ ಬೆಳಗ್ಗೆ ಆಫೀಸಿಗೆ ಲೇಟಾಗಿರುತ್ತೆ, ಅಥವಾ ಮನೇಲಿರೋರು ದೊಡ್ಡವ್ರು ಬೈಬೋದು, ಏನೋ ಒಂದು ಕಿರಿಕಿರಿ ಸ್ಟಾರ್ಟ್ ಆಗುತ್ತೆ. ಎಲ್ಲರಿಗೂ ಬಿಸಿ ಬಿಸಿ ಊಟ ಬಡಿಸಿ ತಣ್ಣಗಾಗಿರುವಂಥ ಊಟ ತಿನ್ನೋದು, ಎಲ್ಲರ ಇಷ್ಟ ಕಷ್ಟಗಳನ್ನ ನೋಡ್ತಾ ತನಗೇನು ಇಷ್ಟ ಅನ್ನೋದನ್ನೇ ಮರ್ತಿರೋ ಅಂಥ ಎಲ್ಲ ತಾಯಿಯಂದ್ರ ಮನೆ ಕತೆ ಇದು. ಇನ್ನು ಸಂಡೇ ಬಂತು, ರೆಸ್ಟ್ ಮಾಡ್ತೀನಿ ಅನ್ನೋ ಅಂಥ ಗಂಡ ಮಕ್ಕಳು ಮಧ್ಯೆ ಬೇರೆಯವರೆಲ್ಲ ಮಲ್ಕೊಂಡಿರೋವಂಥ ಸಮಯದಲ್ಲಿ ನಮಗೆ ತಂದಿರೋ ಅಂಥ ತರಕಾರಿಗಳನ್ನ ಹೆಚ್ಚಿರೋದು ಅಥವಾ ತಂದಿರೋ ಅಂಥ ಸೊಪ್ಪುಗಳನ್ನ ರೆಡಿ ಮಾಡಿಡೋದು. ಸಂಡೇ ಅಂದ್ರೇ ಅಮ್ಮಂದ್ರಿಗೆ ವಿಶ್ರಾಂತಿನೇ ಇಲ್ದಿರೋ ಅಂಥ ಶಿಫ್ಟ್ ಥರ. ವೀಕಲ್ಲಿ ಮಾಡೋಕ್ಕಾಗ್ದಿರೋ ಅಂಥ ಡೀಪ್ ಕ್ಲೀನಿಂಗ್ ಎಲ್ಲನೂ ಸಂಡೇ ಮಾಡ್ಕೊಳ್ಳೋಣ ಅಂತ ಶಿಫ್ಟ್ ಮಾಡ್ಕೊಳ್ಳೋ ಅಂಥ ಹೆಣ್ಮಕ್ಳು ಸುಮಾರು ಜನ ಇದ್ದೀವಿ. ಸೊ ಸಂಡೇ ಬಂತು ಅಂತ ಹೇಳಿದ್ರೆ ಚಿಕ್ಕ ಚಿಕ್ಕ ಕೆಲಸದಿಂದ ಹಿಡಿದು ದೊಡ್ಡ ದೊಡ್ಡ ಕೆಲಸದವರೆಗೂ ಆ್ಯಡ್ ಆನ್ ಆಗ್ತಾನೆ ಬರ್ತಾ ಇರುತ್ತೆ. ಯೂಶ್ವಲಿ ರೆಸ್ಟ್ ಅನ್ನೋದೇ ನಮಗೆ ಸಿಗೋದಿಲ್ಲ. ಇನ್ನು ದೈಹಿಕವಾಗಿ ನಾವು ಟಯರ್ಡ್ ಆಗಿದ್ರು ಮನೆಯವ್ರ ಮುಖದಲ್ಲಿ ನಗು ನೋಡೋದಕ್ಕೆ ನಾವು ಆಯಾಸನ ಮರೆಮಾಚಿ ಕೆಲಸ ಮಾಡ್ತಾನೆ ಇರ್ತೀವಿ.
ಆದರೆ ಇದು ತುಂಬ ದಿನ ನಡೆಯಲ್ಲ. ನಾವು ಆ ರೀತಿ ಬಚ್ಚಿಟ್ಕೊಂಡಷ್ಟು ಲಾಂಗ್ ಟರ್ಮಲ್ಲಿ ನಮಗೇನೆ ಮೆಂಟಲ್ ಸ್ಟ್ರೆಸ್ಸು ಜಾಸ್ತಿ ಆಗುತ್ತೆ. ವಿಪರ್ಯಾಸ ಏನು ಅಂತ ಹೇಳಿದ್ರೆ ಆಫೀಸ್ ವರ್ಕ್ಸು ಮಾಡ್ತಾ ಇರುವಾಗ ಸಂಡೇ ಒಂದು ದಿವಸ ಸಿಗುತ್ತಲ್ವಾ ರೆಸ್ಟ್ ಮಾಡೋಣ ಅಂತ ಹೇಳಿ ನನ್ನನ್ನೇ ನಾನು ಎನರ್ಜೆಟಿಕ್ ಆಗಿ ಬೂಸ್ಟ್ ಮಾಡಿಕೊಂಡು ಪುಷ್ ಮಾಡ್ತಾ ಇರ್ತೀನಿ. ಬಟ್ ಆದರೆ ಸಂಡೇಸ್ ಬಂದಾಗ ಏನು ಅನ್ಸುತ್ತೆ ಅಂತ ಹೇಳಿದ್ರೆ ಈ ಮನೇಲಿರೋ ಅಂಥ ಇಷ್ಟು ಕೆಲಸಗಳು ಬೆಳಗ್ಗೆಯಿಂದ ಸಾಯಂಕಾಲ ರೆಸ್ಟ್ಲೆಸ್ ಆಗಿರುತ್ತೆ, ಅದಕ್ಕಿಂತ ಆಫೀಸ್ ಕೆಲಸನೇ ಮೇಲು ಅನ್ನಿಸ್ಬಿಡುತ್ತೆ. ಇನ್ನು ಸುಮಾರು ಜನ ತಾಯಂದ್ರಿಗೆ ಮನ್ಸಿಗೆ ನೋವು ಕೊಡೋ ಅಂಥ ವಿಚಾರ ಏನು ಅಂತ ಹೇಳಿದ್ರೆ ಒಂದೇ ಒಂದು ಮಾತಿಂದ ತುಂಬಾ ಹರ್ಟ್ ಮಾಡಿಬಿಡ್ತಾರೆ. ದಿನಾಗಲೂ ಮನೇಲೇ ತಾನೇ ಇರ್ತೀರಾ, ಅದಕ್ಕಿಂತ ಇನ್ನೇನು ಕೆಲಸ ನಿಮಗೆ ಅಂತ. ಯಾವುದೇ ಕಾರಣಕ್ಕೂ ಈ ರೀತಿಯಾಗಿ ಮಾತಾಡಿ ಹರ್ಟ್ ಮಾಡಬೇಡಿ. ಮನೇಲಿ ತಾನೇ ಇರ್ತೀಯಾ ಅಂತ ಹೇಳಿದ್ರೆ ಮನೇಲಿ ಇದ್ದು ನೋಡಿ ನೀವು ಗೊತ್ತಾಗುತ್ತೆ. ಬೆಳಗಿಂದ ಸಂಜೆವರೆಗೂ ನೀವೆಲ್ಲ ಮಲಗೋವರೆಗೂ ತಾಯಿಗೆ ಆಗಲಿ ಅಥವಾ ಹೆಣ್ಣಿಗಾಗಲಿ ಎಷ್ಟೆಷ್ಟು ರೆಸ್ಪಾನ್ಸಿಬಿಲಿಟೀಸ್ ಇದ್ದಾವೆ ಅನ್ನೋದು. ಈ ವಿಡಿಯೋನ ಯಾರಾದರೂ ಗಂಡು ಮಕ್ಕಳು ನೋಡ್ತಿದ್ದೀರಾ ಅಂತ ಹೇಳಿದ್ರೆ ನಿಮ್ಮ ತಾಯಿಗಾಗಲಿ ಅಥವಾ ನಿಮ್ಮ ಹೆಂಡತಿಗಾಗಲಿ ಏನಾದರೂ ಒಂದು ಸಣ್ಣ ಪುಟ್ಟ ಕೆಲಸನ ಮಾಡಿಕೊಡಿ. ಅಮ್ಮ ನಾನು ಹೆಲ್ಪ್ ಮಾಡ್ತೀನಿ ಅಥವಾ ಬಾರೆ ನಾನು ಹೆಲ್ಪ್ ಮಾಡಿಕೊಡ್ತೀನಿ ಅಂತ ನಿಮ್ಮ ಹೆಂಡತಿಗೆ ಒಂದು ಚಿಕ್ಕ ಚಿಕ್ಕ ಕೆಲಸ ಮಾಡಿಕೊಟ್ಟು ನೋಡಿ, ಅವರಿಗೆ ಎಷ್ಟು ಸಂತೋಷ ಆಗುತ್ತೆ ಅಂತ. ಯಾಕೆ ಅಂತ ಹೇಳಿದ್ರೆ ದಿನಾಗಲೂ ಅವ್ರು ನಿಮಗೋಸ್ಕರ ರೆಸ್ಟ್ಲೆಸ್ ಆಗಿ ವರ್ಕ್ ಮಾಡ್ತಾರೆ. ಸಂಡೇ ಒಂದು ದಿನ ಆದರೂ ಅವ್ರ ಕೆಲಸದಲ್ಲಿ ನೀವು ಭಾಗಿಯಾದರೆ ಅವ್ರಿಗೂ ಸ್ವಲ್ಪ ರಿಲ್ಯಾಕ್ಸ್ಡಾಗಿ ಫೀಲ್ ಆಗುತ್ತೆ. ಇನ್ನು ನಾವು ಕೂಡ ಹೆಂಗಸರು ನಾನೇ ಮಾಡ್ತೀನಿ ಬಿಡು ಅಂತ ಎಲ್ಲ ಕೆಲಸನ ನಮ್ಮ ಮೇಲೆ ಹೇರ್ಕೊಂಡ್ರೆ ನಮಗೇನೆ ಸ್ಟ್ರೆಸ್ಸು ಜಾಸ್ತಿ ಆಗುತ್ತೆ. ಸಣ್ಣ ಪುಟ್ಟ ಕೆಲಸಗಳಲ್ಲಿ ಗಂಡ ಅಥವಾ ಮಕ್ಳಿಗೂ ಕೆಲಸ ಕೊಟ್ಟು ಅವ್ರ ಹತ್ರ ಹೆಲ್ಪ್ ತಗೊಳ್ಳೋದ್ರಲ್ಲಿ ಏನೂ ತಪ್ಪಿಲ್ಲ. ನಮ್ಮ ಮನೇಲಿ ನನ್ನ ಚಿನ್ನು ಹೆಂಗಂತ ಹೇಳಿದ್ರೆ ಏನಾದರೂ ಒಂದು ಚಿಕ್ಕ ಪುಟ್ಟ ಕೆಲಸ ಮಾಡಬೇಕು ಅಂತ ಹೇಳಿದ್ರು ನೀನೇ ಬಾರೆ ಅಂತ ಜೊತೆಲಿ ಕರ್ಕೊಂಡು ಹೋಗ್ತಾರೆ. ಮನೇಲಿ ಕೆಲಸ ಮಾಡೋದಲ್ಲದೆ ಆಫೀಸಲ್ಲಿ ಕೆಲಸ ಮಾಡೋದಲ್ಲದೆ ಅಂಗಡಿಗೆ ಹೋಗ್ಬೇಕಂದ್ರೂ ಅವ್ರ ಜೊತೆಲಿ ನಾನೇ ಹೋಗಬೇಕು. ಅವ್ರ ಪ್ರೀತಿ ನೋಡಿ ಖುಷಿ ಪಡೋದಾ ಅಥವಾ ನನಗೆ ಇನ್ನೂ ಜಾಸ್ತಿ ಸ್ಟ್ರೆಸ್ ಆಗುತ್ತಲ್ವ ಅಂತ ಬೇಜಾರು ಮಾಡ್ಕೊಳ್ಳೋದಾ ಗೊತ್ತಿಲ್ಲ. ನಿಮ್ಮ ಮನೇಲೂ ಗಂಡಸರು ಹಿಂಗೇನಾ ಕಮೆಂಟ್ ಮಾಡಿ. ಅಂದರೆ ನನ್ನ ಚಿನ್ನು ಪಾಯಿಂಟ್ ಆಫ್ ವ್ಯೂ ಏನು ಅಂತ ಹೇಳಿದ್ರೆ ಆಗಾದರೂ ಹೊರ್ಗಡೆ ಬರ್ತೀಯಲ್ವಾ ಸ್ವಲ್ಪ ಮೈಂಡು ಸ್ಟ್ರೆಸ್ ಫ್ರೀ ಆಗುತ್ತೆ, ರಿಲ್ಯಾಕ್ಸ್ಡಾಗಿ ಫೀಲ್ ಮಾಡ್ತೀಯಾ ಅಂತ ಅವ್ರ ಪಾಯಿಂಟ್ ಆಫ್ ವ್ಯೂ. ನಿಜ ಹೇಳಬೇಕು ಅಂತ ಹೇಳಿದ್ರೆ ಅವ್ರು ಹೇಳ್ದಂಗೆ ಸಮ್ಟೈಮ್ಸು ನನಗೆ ಸ್ಟ್ರೆಸ್ ಫ್ರೀಯಾಗಿ ಫೀಲ್ ಆಗುತ್ತೆ ಹೊರ್ಗಡೆ ಹೋದಾಗ. ಬಟ್ ಆದರೆ ಸಮ್ಟೈಮ್ಸು ಹೆಕ್ಟಿಕ್ಕಾಗಿ ಫೀಲ್ ಆಗುತ್ತೆ. ಬಟ್ ಇವತ್ತು ನಾವು ಬೋಟಿ ತಿನ್ನಬೇಕು ಅಂತ ಹೇಳಿಬಿಟ್ಟು ಬೋಟಿ ತರೋದಕ್ಕೆ ತುಂಬ ದೂರ ಹೋಗಿದ್ವಿ. ಅದು ಒಳ್ಳೆ ಕಾಡು ಥರ ಇತ್ತು. ಆ ಊರಿಗೆ ಹೋಗುವಂಥ ದಾರಿ ತುಂಬ ಚೆನ್ನಾಗಿತ್ತು. ಆ ಟ್ರಾವೆಲ್ಲು ಆಲ್ಮೋಸ್ಟು 2-3 ವರ್ಷ ಮೇಲೇ ಆಗಿತ್ತು ಮನೇಲಿ ಬೋಟಿ ಸಾರು ಮಾಡಿ. ಅದಕ್ಕೇ ಇವತ್ತು ತರೋಣ ಅಂತ ಹೇಳಿ ಅಲ್ಲಿಗೆ ಹೋಗಿದ್ವಿ. ಆ ಪ್ಲೇಸಲ್ಲಿ ಎಲ್ಲ ಅಂಗಡಿಲೂ ಅಷ್ಟೇನೆ ಹಳೆ ಕಾಲದಲ್ಲಿ ಮಾರ್ತಾರಲ್ಲ ಗುಡ್ಡೆ ಮಾಂಸ ಮತ್ತು ತಲೆ ಮಾಂಸ ಎಲ್ಲನೂ ಫ್ರೆಶ್ ಆಗಿತ್ತು. ಎಷ್ಟೊಂದು ಕುರಿಗಳನ್ನ ಫ್ರೆಶ್ಶಾಗಿ ಕಟ್ ಮಾಡಿದ್ರು. ಬೋಟಿ ಅಂತೂ ತುಂಬ ಫ್ರೆಶ್ ಆಗಿತ್ತು. ಅಲ್ಲಿ ಹೋದಾಗ ತೊಗೊಬಂದಿದ್ದು ಸ್ಯಾಟಿಸ್ಫೈಯಿಂಗ್ ಆಗಿತ್ತು. ಯಾಕೆ ಅಂತ ಹೇಳಿದ್ರೆ ಇಲ್ಲೆಲ್ಲ ಆ ರೀತಿಯಾಗಿರುವಂಥ ಬೋಟಿ ಸಿಗೋದಿಲ್ಲ. ನಾನ್ ವೆಜಿಟೇರಿಯನ್ಸ್ಗೆ ಆ ರೀತಿಯಾಗಿರುವಂಥ ಫ್ರೆಶ್ ಮೀಟು ಸಿಗುತ್ತೆ ಅಂತ ಹೇಳಿದ್ರೆ ಹುಡ್ಕೊಂಡು ಹೋಗಿ ತೊಗೊಂಬರ್ತಾರೆ. ನಿಮ್ಗೇನಾದರೂ ಆ ಪ್ಲೇಸ್ ಡೀಟೇಲ್ಸ್ ಬೇಕು ಅಂತ ಹೇಳಿದ್ರೆ ನನಗೆ ಕಮೆಂಟ್ ಮಾಡಿ. ಸೊ ದ್ಯಾಟ್ ನಾನು ನೆಕ್ಸ್ಟ್ ವ್ಲಾಗಲ್ಲಿ ಡೀಟೇಲ್ಡಾಗಿ ಒಂದು ವ್ಲಾಗ್ ಅದಕ್ಕೋಸ್ಕರನೇ ಮಾಡ್ತೀನಿ. ಅಲ್ಲಿ 300 kg ಮಟನ್ನ ಯಾರೋ ಓಡಿಸ್ಕೊಂಡು ತೊಗೊಂಡೋಗ್ತಿದ್ರು. ಏನೋ ಫಂಕ್ಷನ್ ಇತ್ತು ಅಂತ ಹೇಳಿ ಅವ್ರು ಹೇಳ್ತಿದ್ರು ಇಲ್ಲಿ ಎಲ್ಲನೂ ಫ್ರೆಶ್ ಆಗಿ ಸಿಗುತ್ತೆ ಮತ್ತು ಮದುವೆಗಳಿಗೂ ಪಾರ್ಟೀಸ್ಗೂ ಅಷ್ಟೇ ಇಲ್ಲಿಂದನೇ ತೊಗೊಂಡೋಗ್ತಾರೆ ಅಂತ. ಇನ್ನು ಮನೆಗೆ ಟಯರ್ಡಾಗಿ ಬಂದಿದ್ದೆ. ಸೀರಿಯಸ್ಲಿ ವಾಕ್ ಮುಗಿಸ್ಕೊಂಡು ಹೋಗಿದ ತಕ್ಷಣವೇ ನಾನ್ ವೆಜ್ ತರೋಣ ಅಂತ ಹೊರಟ್ಬಿಟ್ವಿ. ಅಲ್ಲಿಗೆ ಹೋಗಿ ಬರೋಷ್ಟೊತ್ತಿಗೆ 2 ಅವರ್ ಆಗೋಗ್ಬಿಟ್ಟಿತ್ತು. ಮನೆಗೆ ಬಂದು ಫಟಾಫಟ್ ಅಂತ ಹೇಳಿ ಬ್ಲೆಡ್ ಫ್ರೈ ಮಾಡಿ, ನಮ್ಮ ಮನೆಯವ್ರಿಗೆ ತುಂಬಾ ಇಷ್ಟ ಬ್ಲೆಡ್ ಫ್ರೈ ಅಂದರೆ. ಮತ್ತು ಚಿಕನ್ ಕರಿನೂ ರೋಟಿ ಮಾಡಿದ್ವಿ. ಸಖತ್ ಸಾಫ್ಟಾಗಿ ಬಂದಿತ್ತು. ಇವತ್ತು ಚಿಕನ್ ಕರಿ ಸಖತ್ತಾಗಿ ಮಾಡಿದ್ಯಾ ಅಂತ ನಮ್ಮ ಮನೆಯವರು ಅಪ್ರಿಷಿಯೇಟ್ ಮಾಡ್ತಾಯಿದ್ರು. ಖುಷಿ ಆಯಿತು. ಹೋಗಿ ಬಂದಿದ್ದು ಸ್ಟ್ರೆಸ್ ಎಲ್ಲನೂ ಅಲ್ಲೇ ಹೋಗ್ಬಿಡ್ತು. ಇನ್ನೂ ಇವತ್ತು ಸಂಡೇ ಆಗಿದ್ದರಿಂದ ವೀಕ್ಲಿ ಒನ್ಸು ಹೇರ್ ಕೇರ್ ಮಾಡಬೇಕಲ್ವಾ, ಅದಕ್ಕೋಸ್ಕರ ಇವತ್ತು ಏರ್ ಪ್ಯಾಕ್ಗೆ ನಾನು ಜಸ್ಟು ಕೋಕೋನಟ್ ಆಯಿಲ್ನ ಬಿಸಿ ಮಾಡಿಬಿಟ್ಟು ಅದಕ್ಕೆ 4 ಲೆಮನ್ಸ್ನ ಸ್ಕ್ವೀಸ್ ಮಾಡಿಬಿಟ್ಟು ಅದನ್ನೇ ನಾನು ತಲೆಗೆ ಹಚ್ಕೊಳ್ತಾ ಇದ್ದೀನಿ.
ಕೋಕೋನಟ್ ಆಯಿಲ್ಗೆ ನಿಂಬೆಹಣ್ಣು ಬೆರೆಸ್ಕೊಂಡು ನಾವು ತಲೆಗೆ ಹಚ್ಕೊಳ್ಳೋದ್ರಿಂದ ಡ್ಯಾಂಡ್ರಫು ಕಡಿಮೆ ಆಗುತ್ತೆ. ಆ್ಯಕ್ಚುಲಿ ನನಗೆ ಡ್ಯಾಂಡ್ರಫ್ ಏನಿಲ್ಲ, ಬಟ್ ಅದರಿಂದ ನನಗೆ ಸಾಫ್ಟಾಗಿರೋ ಅಂಥ ಕೂದಲು ಸಿಗುತ್ತೆ ಮತ್ತು ಶೈನಿಂಗ್ ಕೂಡ ಬರುತ್ತೆ. ನೀವು ಒಂದು ಸತಿ ಟ್ರೈ ಮಾಡಿ ನೋಡಿ. ಇದನ್ನು ಹಚ್ಬಿಟ್ಟು 1 ಅವರ್ ಬಿಟ್ಟು ನಾವು ಸ್ನಾನ ಮಾಡೋದ್ರಿಂದ ಹೇರ್ಸು ಎಷ್ಟು ಸಾಫ್ಟ್ ಆ್ಯಂಡ್ ಸಿಲ್ಕಿಯಾಗಿರುತ್ತೆ ಅಂತ ಹೇಳಿದ್ರೆ ಕೂದಲು ಪದೇ ಪದೇ ಮುಟ್ಟಬೇಕು ಅಂತ ಅನಿಸುತ್ತೆ. ಇನ್ನು ಬೋಟಿ ತಂದಿದ್ವಲ್ಲ, ಅದನ್ನು ಕ್ಲೀನ್ ಮಾಡೋದೇ ಬಿಗ್ಗೆಸ್ಟ್ ಟಾಸ್ಕು. ಅದು ಯಾವ ರೀತಿ ಕ್ಲೀನ್ ಮಾಡ್ತೀವೋ ಅದೇ ಮೇಯ್ನ್ ಥಿಂಗು. ನಮ್ಮಮ್ಮ ಅಂತೂ ಎಲ್ಲೂ ಹೊರ್ಗಡೆ ಬೋಟಿ ಸಾರು ತಿನ್ನೋದೇ ಇಲ್ಲ, ನಾನಂತೂ ತಿನ್ನೋದೇ ಇಲ್ಲ ಬಿಡಿ. ಯಾಕೆ ಅಂತ ಹೇಳಿದ್ರೆ ಅದನ್ನು ಕ್ಲೀನ್ ಮಾಡೋ ಅಂಥ ಮೆಥಡು. ಅಮ್ಮ ಅಂತೂ ಬಿಸಿನೀರು ಬಂದಿದ ತಕ್ಷಣ ಕಾಯಿಸ್ಬಿಟ್ಟು ಅದನ್ನು ಸೈಡ್ಗೆ ಎತ್ತಿಟ್ಕೊಂಡ್ಬಿಟ್ಟಿದ್ರು. ಆಮೇಲೆ ಒಂದು 10ರಿಂದ 12 ಬಕೆಟು ನೀರು ಹಾಕಿ ಚೆನ್ನಾಗಿ ತೊಳೆದಿದ್ದಾರೆ ಬೋಟಿನ. ಸುಣ್ಣ ಎಲ್ಲ ಹಾಕಿ ಬೆಳ್ಳಗೆ ಬರೋಂಗೆ ಅದೆಲ್ಲ ಕ್ಲೀನ್ ಮಾಡಿದ್ಮೇಲೆ ಪರ್ಕೆ ಕಡ್ಡಿ ಇರುತ್ತಲ್ವ, ಅಂದರೆ ಯಾವುದೇ ಯೂಸ್ ಮಾಡದಿರೋ ಅಂಥ ಪರ್ಕೆ ಕಡ್ಡಿನ ತೆಂಗಿನಕಾಯ್ದು ಅದರೊಳಗಡೆ ಹಾಕಿ ಬೋಟಿನೆಲ್ಲ ನೀಟಾಗಿ ತೊಳ್ಕೊಂಡು ಕೆಳಗಡೆ ತೊಗೊಂಬಂದರು. ಸೊ ಅದನ್ನು ಮತ್ತೆ ಬಿಸಿನೀರಿಟ್ಟು ಅದಕ್ಕೆ ಉಪ್ಪು ಅರಿಶಿನ ಹಾಕಿ ಅದರಲ್ಲಿ ಸ್ವಲ್ಪ ನೀರು ಬಿಟ್ಕೊಳ್ಳೋವರೆಗೂ ಕಾಯಿಸ್ಬಿಟ್ಟು ಅದನ್ನು ತೆಗೆದು ನೀರನ್ನ ಚೆಲ್ಬಿಡ್ತಾರೆ, ಯಾಕಂದರೆ ಆ ಸ್ಮೆಲ್ಲೆಲ್ಲ ಹೋಗ್ಬಿಡ್ಲಿ ಅಂತ. ಅದಾದಮೇಲೆ ಮಸಾಲೆ ಎಲ್ಲ ಹಾಕಿ 15 ವಿಸಿಲ್ ಕೂಗಿಸಿದ್ದೀವಿ ಅದು ಬೇಯೋದಕ್ಕೆ. ತೆಂಗಿನಕಾಯಿ ಚಿಪ್ಪು, ಮಾವಿನಕಾಯಿ ಎಲೆ ಮತ್ತು ಅಡಿಕೆ ಇದೆಲ್ಲ ಹಾಕಿನೇ ಬೇಯಿಸೋದು. ಬೋಟಿ ಸಾಂಬಾರು ತುಂಬ ಚೆನ್ನಾಗಿ ಬಂದಿತ್ತು, ಸಬ್ಸಿಗೆ ಸೊಪ್ಪೆಲ್ಲ ಹಾಕಿಬಿಟ್ಟು. ಇದು ಒಂಥರ ಹಳೆ ಕಾಲದ ಫ್ಲೇವರ್ ಅಂತಲೇ ಹೇಳ್ಬೋದು. ನಾನು ಫಸ್ಟೆಲ್ಲ ತಿಂತಾ ಇರಲಿಲ್ಲ ಇದನ್ನು, ಆಮೇಲೆ ಪಾಪು ಆದಮೇಲೆ ಕೊಟ್ಟರು ಅಲ್ವಾ, ಒಂದು ಸ್ವಲ್ಪ ತಿನ್ನಬೇಕು ಅಂತ ಆಸೆ ಆಗ್ತಿತ್ತು. ಆಮೇಲೆ ಪಾಪುದು ಬರ್ಡೇ ಟೈಮಲ್ಲಿ ಮಾಡಿಸಿದ್ದು ಬೋಟಿ ಗೊಜ್ಜು, ಅದಕ್ಕೆ ತಿನ್ನೋಣ ಅಂತ ಹೇಳಿಬಿಟ್ಟು ಈ ಸತಿ ತಂದಿದ್ವಿ. ತುಂಬಾ ಚೆನ್ನಾಗಿ ಬಂದಿತ್ತು ಬೋಟಿ ಗೊಜ್ಜು. ಈ ರೀತಿ ನೀವು ಮಾಡೋದಕ್ಕೆ ರೆಸಿಪಿ ಏನಾದರೂ ಬೇಕು ಅಂತ ಹೇಳಿದ್ರೆ ಕಮೆಂಟ್ ಮಾಡಿ, ನಾನು ಸೆಪ್ರೇಟ್ ವ್ಲಾಗೇ ಮಾಡ್ತೀನಿ. ಬೋಟಿ ಎಲ್ಲ ಹೊರ್ಗಡೆ ಹೋಟೆಲಲ್ಲಾಗಲಿ ಇನ್ನೊಬ್ಬರು ಪಾರ್ಟೀಸಲ್ಲಾಗಲಿ ತಿನ್ನೋದಕ್ಕಂತೂ ಮನಸ್ಸೇ ಬರೋದಿಲ್ಲ. ಅದನ್ನು ಯಾವ ರೀತಿ ಕ್ಲೀನ್ ಮಾಡ್ತೀವಿ ಅಲ್ವಾ, ಅದು ಮೇಯ್ನ್ ಥಿಂಗು. ಅದು ಚೆನ್ನಾಗಿ ಕ್ಲೀನ್ ಮಾಡಿದರೆ ಮಾತ್ರ ಅದನ್ನು ಬಾಯಲ್ಲಿ ಇಡೋದಕ್ಕಾಗತ್ತೆ ಖುಷಿಯಾಗಿ. ತುಂಬಾ ಚೆನ್ನಾಗಿ ಬಂದಿತ್ತು ಬೋಟಿ ಗೊಜ್ಜು. ಇನ್ನೊಂದು ಸತಿ ತಿನ್ನೋಣ ಅನ್ನೋಷ್ಟು ಚೆನ್ನಾಗಿ ಮಾಡಿದರು. ಸೊ ಪಕ್ಕದ ಮನೆ ಅಕ್ಕನಿಗೂ ಕೂಡ ನಾನು ಎಕ್ಸ್ಚೇಂಜ್ ಮಾಡ್ತಾ ಇರ್ತೀವಿ ಫುಡ್ ಅಂತ ಹೇಳಿದ್ದೆ ಅಲ್ವಾ, ಅವ್ರಿಗೂ ಕೂಡ ಕೊಟ್ವಿ. ಇನ್ನು ನಾನು ಬೋಟಿ ತರೋದಕ್ಕೆ ಹೋಗೋವಾಗ ಆನ್ ದ ವೇ ಒಂದು ಗಾಡಿಯಲ್ಲಿ ಸೊಪ್ಪೆಲ್ಲನೂ 10 ರೂಪಾಯಿ ಮಾತ್ರನೇ ಅಂತ ಹಾಕಿದ್ರು. ಎಷ್ಟು ಸೊಪ್ಪಾಗುತ್ತೋ ಅಷ್ಟು ಸೊಪ್ಪನ್ನು ತೊಗೊಂಬಂದ್ಬಿಟ್ಟಿದ್ದೆ. ಅದನ್ನು ಕೂತ್ಕೊಂಡು ಬಿಡಿಸೋದೇ ದೊಡ್ಡ ಟಾಸ್ಕ್ ಆಗಿತ್ತು ಅಮ್ಮಂಗೆ. ಇನ್ನು ಫೇಸ್ ಪ್ಯಾಕ್ಗೆ ಇವತ್ತು ಆ್ಯಲೋವೆರಾ ಜೆಲ್ ಮಾತ್ರನೇ ಹಾಕ್ಕೊಂಡಿದ್ದೀನಿ. ಸ್ಕಿನ್ನು ಸಾಫ್ಟಾಗಿ ಮತ್ತು ಬ್ರೈಟಾಗಿರೋದಕ್ಕೆ ಆ್ಯಲೋವೆರಾ ಜೆಲ್ಲು ಹೆಲ್ಪ್ ಆಗುತ್ತೆ. ನಮ್ಮ ಮನೇಲಿ ಫ್ರೆಶ್ ಆಗಿರುವಂಥ ಆ್ಯಲೋವೆರಾ ಗಿಡನೇ ಇದೆ. ಸೊ ಅದನ್ನು ಜಸ್ಟು ಕಟ್ ಮಾಡಿ ನೀರಲ್ಲಿ 2 ಅವರು ಬಿಟ್ಬಿಟ್ಟು ಆ ಎಲ್ಲೋ ಅಂಶ ಎಲ್ಲ ಹೋದ್ಮೇಲೆ ಜಸ್ಟು ಆ ವೈಟ್ ಜೆಲ್ನ ಮಾತ್ರ ಮುಖಕ್ಕೆ ಹಚ್ಚಿದ್ದೆ. ಎಷ್ಟು ಇನ್ಸ್ಟೆಂಟಾಗಿ ಬ್ರೈಟ್ನೆಸ್ ಕೊಟ್ಟಿದೆ ನೋಡಿ. ನೀವು ಒಂದ್ಸತಿ ಟ್ರೈ ಮಾಡಿ ನೋಡಿ. ಇನ್ನೂ ಕೆಲಸಗಳು ಇಲ್ಲಿಗೆ ಮುಗ್ದಿಲ್ಲ. ಸಂಜೆ ಟೀ, ಮಗುಗೂಟ, ಮನೆಯವ್ರಿಗೂಟ, ಗಂಡನ ನೋಡು, ಪಾತ್ರೆ ತೊಳಿ, ಮನೇಲಿರೋವಂಥ ಎಕ್ಸ್ಟ್ರಾ ಕೆಲಸಗಳನ್ನ ಮಾಡ್ಕೊ. ಟು ಬಿ ಕಂಟಿನ್ಯೂಡ್. ನೋ ಹಾಲಿಡೇ ಸಂಡೇ ಅನ್ನೋದನ್ನು ಒಪ್ಕೋತೀರಾ? ನಿಮ್ಮ ಮನೇಲೂ ಭಾನುವಾರ ಅಮ್ಮಂದ್ರಿಗೆ ಇದೇ ರೀತಿ ಕೆಲಸದೊತ್ತಡ ಇರುತ್ತಾ? ನಿಮಗೂ ಕೂಡ ಯಾವತ್ತೂ ರಜಾ ಸಿಗುತ್ತೆ ಅನ್ನೋ ಯೋಚನೆ ಇದೆಯಾ? ಹಾಗಿದ್ರೆ ಕಮೆಂಟ್ ಬಾಕ್ಸಲ್ಲಿ ಒಂದು ಹಾರ್ಟ್ ಹಾಕಿ. ನೀವೇನಾದರೂ ಈ ವ್ಲಾಗ್ನ ಇಲ್ಲಿವರೆಗೂ ನೋಡಿದರೆ ಥ್ಯಾಂಕ್ ಯು ಸೋ ಮಚ್ ಫಾರ್ ಯುವರ್ ಪ್ರಿಷಿಯಸ್ ಟೈಮ್. ಇವತ್ತಿನ ನನ್ನ ವಿಡಿಯೋದಲ್ಲಿ ನಾನು ಹೇಳಿದ ವಿಚಾರಗಳ ಬಗ್ಗೆ ನಿಮ್ಮ ಅನಿಸಿಕೆ ಏನು? ಇದರಲ್ಲಿ ನಿಮಗೆ ಯಾವ ಪಾರ್ಟು ತುಂಬಾ ಇಷ್ಟ ಆಯಿತು? ನನ್ನ ರಂಗೋಲಿನ, ನನ್ನ ಸೆಲ್ಫ್ ಕೇರ್ ಟಿಪ್ಸಾ, ಅಥವಾ ಬೋಟಿ ಸಾರಾ, ಅಥವಾ ನಾನು ಮಾತಾಡಿರೋ ಅಂಥ ಟಾಪಿಕ್ಕಾ? ಕೆಳಗಡೆ ಕಮೆಂಟ್ ಮಾಡಿ. ಇಷ್ಟ ಇದ್ದರೆ ನಿಮ್ಮ ಫ್ರೆಂಡ್ಸ್ ಜೊತೆನೂ ಶೇರ್ ಮಾಡಿ. ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ನನಗೆ ಸಪೋರ್ಟ್ ಮಾಡಿ. ಈ ವಿಡಿಯೋನ ಹೈಪ್ ಮಾಡಿ. ನೀವು ಇಷ್ಟಪಡೋ ಅಂಥ ಹೆಣ್ಮಕ್ಳಿಗೆ ಈ ವಿಡಿಯೋನ ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ವಿಲ್ ಕ್ಯಾಚ್ ಯು ಇನ್ ನೆಕ್ಸ್ಟ್ ವ್ಲಾಗ್.